ಜೈಲಿನಲ್ಲಿ ಬಜರಂಗಿ ಮೊರೆ ಹೋದ ನಟ ದರ್ಶನ್. ಜೈಲಿನಲ್ಲಿದ್ದು ಆಧ್ಯಾತ್ಮಿಕದತ್ತ ನಟ ದರ್ಶನ್ ಒಲವನ್ನ ತೋರಿಸ್ತಿದ್ದಾರೆ. ಕೊಲೆ ಕೇಸ್ನಲ್ಲಿ ಜೈಲು ಪಾಲಾಗಿರೋ ನಟ ದರ್ಶನ್ ಹನುಮಾನ್ ಚಾಲೀಸ್ ಪಠಣ ಮಾಡ್ತಿದ್ದಾರಂತೆ. ಬೆಳಿಗ್ಗೆ 1 ಗಂಟೆಗಳ ಕಾಲ ಹನುಮಾನ್ ಚಾಲೀಸ್ ಪಠಣ ಮಾಡ್ತಿದ್ದಾರೆ ಜೈಲಿನಲ್ಲೇ. ಮಾನಸಿಕವಾಗಿ ಕುಗ್ಗಿರೋ ದರ್ಶನ್ಗೆ ಹನುಮಾನ್ ಚಾಲೀಸ್ ಧೈರ್ಯವನ್ನ ತುಂಬ್ತಾ ಇದೆಯಾ. ಜೊತೆಗೆ ಜೈಲಿನಲ್ಲಿ ಪುಸ್ತಕಗಳನ್ನ ಓದ್ತಿರೋ ದರ್ಶನ್. ರೇಣುಕಾಸ್ವಾಮಿ ಭೀಕರ ಕೊಲೆ ಪ್ರಕರಣದಲ್ಲಿ ಪ್ರಮುಖ ಆರೋಪಿಯಾಗಿ ವಿಚಾರಣಾಧೀನ ಕೈದಿಯಾಗಿ ಪರಪ್ಪನ ಅಗ್ರಹಾರದಲ್ಲಿದ್ದಾರೆ ದರ್ಶನ್. ದರ್ಶನ್ ಇನ್ನು ಜೈಲಿನಲ್ಲಿ ದೈಹಿಕವಾಗಿ ಹಾಗೂ ಮಾನಸಿಕವಾಗಿ ಭಾರಿ ಖುದ್ದು ಹೋಗಿದ್ದಾರೆ. ಇವೆಲ್ಲದರ ನಡುವೆ ಜೈಲಿನಲ್ಲಿ ಬಜರಂಗಿಯ ಮೊರೆ ಹೋಗಿದ್ದಾರಂತೆ ನಟ ದರ್ಶನ್. ಜೈಲಿನಲ್ಲಿದ್ದು ಆಧ್ಯಾತ್ಮಿಕದತ್ತ ದರ್ಶನ್ ಒಲವನ್ನ ತೋರಿಸಿಬಿಟ್ಟಿದ್ದಾರೆ. ಕೊಲೆ ಕೇಸ್ನಲ್ಲಿ ಈಗ ಪ್ರಮುಖ ಆರೋಪಿಯಾಗಿ ದರ್ಶನ್ ಜೈಲು ಪಾಲಾಗಿದ್ದಾರೆ. ಇನ್ನು ಪರಪ್ಪನ ಅಗ್ರಹಾರದಲ್ಲಿರುವಾಗಲೇ ಹನುಮಾನ್ ಚಾಲೀಸಿನ ಪಠಣೆಯನ್ನ ಮಾಡ್ತಿದ್ದಾರಂತೆ. ಬೆಳಿಗ್ಗೆ 1 ಗಂಟೆಗಳ ಕಾಲ ಹನುಮಾನ್ ಚಾಲೀಸನ ಪಠಣೆ ಮಾಡ್ತಿದ್ದಾರೆ. ಇನ್ನು ಮಾನಸಿಕವಾಗಿ ಕುಗ್ಗಿರೋ ದರ್ಶನ್ ಈಗಾಗಲೇ ಯೋಗದ ಮೊರೆ ಕೂಡ ಹೋಗಿದ್ದಾರೆ. ಇವೆಲ್ಲದರ ನಡುವೆ ಈಗ ಮಾನಸಿಕವಾಗಿ ಬಹಳ ಕುಗ್ಗಿರುವಂತ ದರ್ಶನ್ ಹನುಮಾನ್ ಚಾಲೀಸಿನ ಓದ್ತಾ ಧೈರ್ಯವನ್ನ ತುಂಬಿಕೊಳ್ತಿದ್ದಾರಂತೆ. ಜೊತೆಗೆ ಜೈಲಿನ ಗ್ರಂಥಾಲಯದಿಂದ ಪುಸ್ತಕಗಳನ್ನ ಕೂಡ ಓದ್ತಿದ್ದಾರಂತೆ.